ನಮಸ್ಕಾರ ಫ್ರೆಂಡ್ಸ್. ನಾವು ಬೋರ್ವೆಲ್ ಡ್ರಿಲ್ ಮಾಡಿದ ಮೇಲೆ ಬೋರಿಗೆ 2 ಇಂಚು 3 ಇಂಚು ನೀರು ಬಿತ್ತು ಅಂತ ಹೇಳ್ತೀವಿ. ನಿಜಕ್ಕೂ ಈ 1 ಇಂಚು 2 ಇಂಚು ನೀರಿನ ನಿಖರ ಅಳತೆ ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಇದು ಬೋರಿಗೆ ಪಂಪ್ ಮಾಡಲಿಕ್ಕೆ ಪೈಪ್ ಹಾಕಿರ್ತೀವಲ್ಲ, ಅದರ ಡಯಾಮೀಟರ್ ಅಲ್ಲ. ವಾಸ್ತವವಾಗಿ ಇದು 1 ಗಂಟೆಗೆ ಎಷ್ಟು ಲೀಟರ್ ನೀರು ಬೋರ್ವೆಲ್ಲಿಂದ ಪಂಪ್ ಮಾಡ್ತಿರೋ ಅದರ ಲೆಕ್ಕಾಚಾರನ ಇದು ತೋರಿಸ್ತದೆ. ನಿಮ್ಮ ಎಲ್ಲರ ಹತ್ರ ನನ್ನೊಂದು ರಿಕ್ವೆಸ್ಟು, ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಅಡ್ವಾನ್ಸ್ನಲ್ಲಿ ನಿಮಗೆ ಥ್ಯಾಂಕ್ ಯು. ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಸೈಜಿನ ವಿ ನಾಚ್ ಅಂತ ಒಂದು ಚಾನೆಲ್ ಇರುತ್ತೆ, ಅದನ್ನು ಉಪಯೋಗಿಸಿ ನೀರಿನ ಹರಿವನ್ನು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ತೋರಿಸಿದ್ದೀನಿ ನೋಡಿ, ಈ ಫಾರ್ಮುಲಾವನ್ನು ಯೂಸ್ ಮಾಡ್ತಾರೆ. ಈ ನೀರಿನ ಹರಿವಿನ ಎತ್ತರ ಏನಿದೆ ಎಚ್ ಅಂತ ಇಲ್ಲಿ ತೋರಿಸಿದ್ದೀನಿ ನೋಡಿ, ಆ ಎಚ್ಚಿನ ವ್ಯಾಲ್ಯೂವೇ ನಮ್ಮ 1 ಇಂಚು 2 ಇಂಚು 3 ಇಂಚ್ ಅಂತ ನಾವು ಹೇಳೋದು. ಓಕೆನಾ? ಈಗ ನಾವು ಆ್ಯಕ್ಚುಲಿ ಅದು 1 ಇಂಚ್ 2 ಇಂಚ್ ಅಂದರೆ ಎಷ್ಟು ಪ್ರತಿ ಗಂಟೆಗೆ ಎಷ್ಟು ನೀರು ಹರಿಯುತ್ತೆ ಅದನ್ನು ಈ ಟೇಬಲ್ ಮುಖಾಂತರ ನೋಡೋಣ. ಇದು ನೋಡಿ, ಇಲ್ಲಿ ಟೇಬಲ್ ಕೊಟ್ಟಿದ್ದೀನಿ. 1/4 ಇಂಚ್ ಅಂದರೆ 95 ಲೀಟರ್, 3/4 ಇಂಚ್ ಅಂದರೆ 261 ಲೀಟರ್, 1 ಇಂಚ್ ಅಂದರೆ 597 ಲೀಟರ್. ಹೀಗೆ ನಾನು ಇಲ್ಲಿ ಪೂರ್ತಿ ಟೇಬಲ್ನಲ್ಲಿ ಎಲ್ಲವನ್ನ ಪ್ರತಿ ಗಂಟೆಗೆ ಎಷ್ಟು ಲೀಟರ್ ಆಗತ್ತೆ ಅಂತ ಕೊಟ್ಟಿದ್ದೀನಿ. ಅದರ ಈಲ್ಡ್ ಪ್ರಕಾರ ನಾವೇನಂತೀವಂದರೆ 1/4 ಇಂಚಿಂದ 1 ಇಂಚ್ವರೆಗೆ ಕಡಿಮೆ ನೀರು ಅಂತ ಹೇಳ್ತೀವಿ, 1/4ರಿಂದ 1/3ಗೆ ಮಧ್ಯಮ ನೀರು, 2ರಿಂದ 2/3 ಇಂಚು ಹೆಚ್ಚು ನೀರು, 3ರಿಂದ 4 ಇಂಚು ನೀರು ಬಿದ್ದರೆ ಅದಕ್ಕೆ ಅತಿ ಹೆಚ್ಚಿನ ನೀರು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, 1 ಇಂಚ್ ಅಂದರೆ ಎಷ್ಟು, 2, 3 ಅಂತ ಇಲ್ಲಿ ನಿಮಗೆ ಸಪ್ರೇಟಾಗಿ ಬರೆದು ತೋರಿಸಿದ್ದೀನಿ. ಓಕೆನಾ? ಈಗ ನಿಮ್ಮ ಬೋರ್ವೆಲ್ನಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಇಂಚ್ ನೀರು ಬಿದ್ದಿದೆ ಅಂತ ತಿಳ್ಕೊಬೇಕಂತಿದ್ರೆ ನೀವು ಮನೆಯಲ್ಲಿ ಇದನ್ನು ತಿಳ್ಕೊಬೋದು. ಇದು ನೋಡಿ, ಏನು ಮಾಡ್ಬೇಕಂದ್ರೆ ನಿಮ್ಮ ಬೋರ್ವೆಲಿಂದ ಸಪೋಸ್ ನಿಮ್ಮ ಮನೆಯಲ್ಲಿ 1000-2000 ಲೀಟರ್ ನೀರಿದ್ರೆ ಅದಕ್ಕೆ ನೀರನ್ನು ಪಂಪ್ ಮಾಡೋದು. ಈಗ ಇಲ್ಲಿ ನಾವು ನಿಮ್ಗೆ ತೋರಿಸ್ಲಿಕ್ಕೆ 1000 ಲೀಟರ್ ನೀರಿನ ಟ್ಯಾಂಕ್ ತೋರಿಸಿದ್ದೀನಿ. ಸಪೋಸ್ ನಾವು ತಿಳ್ಕೊಳ್ಳೋಣ 15 ನಿಮಿಷದಲ್ಲಿ ಇದು ತುಂಬುತ್ತೆ ಅಂತ ತಿಳ್ಕೊಳ್ಳೋಣ. ಅಂದರೆ 1 ತಾಸಿಗೆ ಎಷ್ಟಾಯಿತು, 4000 ಲೀಟರ್ ನೀರು ಪಂಪ್ ಆಗುತ್ತೆ ಅಂತ ಅರ್ಥ. ಹೌದಾ? ಈಗ ಟೇಬಲ್ ಪ್ರಕಾರ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, 3382 ಲೀಟರ್ ಅಂದರೆ 2 ಇಂಚು, ಇಷ್ಟು ಅಂದರೆ ಇಷ್ಟು. ಅದರ ಪ್ರಕಾರ ಈ ಫಾರ್ಮುಲಾ ಏನು ಕೊಟ್ಟಿದ್ದೀನಿ ಇದರಲ್ಲಿ ನೀವು ಅಪ್ಲೈ ಮಾಡಿದರೆ ನಮ್ಮ ಇದು ನೋಡಿ, ಇಲ್ಲಿ ನಿಮಗೆ 2.13 ಇಂಚ್ ಎಕ್ಸಾಕ್ಟ್ ಅಂತ ಬರುತ್ತೆ. ಓಕೆನಾ? ಇದರ ಪ್ರಕಾರ ನೀವು ಈ ಫಾರ್ಮುಲಾನ ಉಪಯೋಗಿಸಿ ನಿಮ್ಮ ಮನೆಯಲ್ಲಿರುವ ಬೋರ್ವೆಲ್ ನೀರು ಎಷ್ಟಿದೆ ಅಂತ ನೀವಾಗೇ ತಿಳ್ಕೋಬಹುದು. ಓಕೆ, ಥ್ಯಾಂಕ್ಸ್.